ಏನ ಲಕ್ಷ್ಮಕ್ಕ ಆರಾಮ್ ಕಟ್ಟಿ ಮೇಲೆ ಕುಂತ್ಬಿಟ್ಟಿಯಲ್ಲ. ಅಯ್ಯ ವಿಜ್ಜಿ ಬಾ. ಯವ್ವ ಮೆಣಸಿನ್ಕಾಯಿ ಒಂದಿಷ್ಟು ಹಣ್ಣು ಹರಿದ್ಬಿಟ್ಟಿದ್ವ, ಅವನೊಂಚೂರು ಬಿಸಿಲಿಗೆ ಹಾಕಕತ್ತೀನಿ. ಒಣ ಮೆಣಸಿನ್ಕಾಯಿ ಹಾಕವ್ ನೋಡು, ನಾಳೆ ಖಾರ ಪರ ಕುಟ್ಟಕ್ ಬರ್ತಾವು. ಆಮೇಲೆ ಹಸಿದು ಇದು ಹಣಗದ ಮಿಜ್ಜಿ ಮಾಡಿದ್ನವ, ಜಗ್ಗಿ ಐತಿ. ಇವನೊಂದ್ ಸ್ವಲ್ಪ ಒಣಗಿಸಿ ಇಟ್ರಾತಂತ ಈ ಬಿಸಿಲಿಗೆ ಇಟ್ಕೊಂಡ್ ಕುಂತೀನಿ ನೋಡು. ಹೌದಲ್ಲ ಲಕ್ಷ್ಮಕ್ಕ, ಎಷ್ಟಾಕೊಂದ ಅದಾವ. ಎಲ್ಲಿ ಹೊಲ್ದನ್ವನ? ಹ್ಞೂನ್ಲೆ, ಮೆಣಸಿನ್ಕಾಯಿ ಹಾಕಿದ್ವಲ್ಲ ಒಂದಿಷ್ಟು, ಇದಕ್ಕೆ ಮ್ಯಾರಿಗೆ ಹಾಕಿದ್ವಿ ಮನಿ ಪೂರ್ತೈತಂತ. ಅದ್ರಾಗ ಒಂದಿಷ್ಟು ಹಣ್ಣುಗಾಯ ಭಾಳ ಆಗ್ಯಾವ. ಮಿಜ್ಜಿನ ಮಾಡಿ ದಿನ ಉಣ್ತೀವಿ. ಇವೊಂದಿಷ್ಟು ಹಣ್ಣಾಗ್ಯಾವಲ್ಲ, ಹಂಗ ಒಂದ್ ಸ್ವಲ್ಪ ಬಂದಸ್ ಒಣಗಿಸಿ ಇಟ್ಕೊಂಡ್ರೆ ಖಾರ ಕುಟ್ಟಕ್ಕೆ ವರ್ಷ ಪೂರ್ತಿ ಬರ್ತಾವಲ್ಲ. ಅದಕ್ಕೆ ಇವು ಹಣ್ಣು ಹರಿದು ಒಣಗಿ ಹಾಕೀನಿ. ಲಕ್ಷ್ಮಕ್ಕ, ಈ ನನಗೊಂದು ಸ್ವಲ್ಪ ಹಣ್ಣು ಮೆಣಸಿನ್ಕಾಯಿ ಕೊಡ್ಬಾರ್ದನ ಇವ, ನಾನೊಂಚೂರು ಮಿಜ್ಜಿ ಖಾರ ಮಾಡ್ಕೊಂಡು ತಿಂತಿದ್ದೆ. ಅಯ್ಯ ಒಯ್ಲೆ, ಯಾರು ಬೇಡ ಅಂತಾರ? ನನಗೂ ಲಕ್ಷ್ಯ ಇಲ್ಲೋಡವ ನಿನಗೆ ಕೇಳ್ಬೇಕನ್ನೋದು. ಊರಾಗ ಎಲ್ಲರ ಮನೆಗೂ ಮೆಣಸಿನ್ಕಾಯಿ ಜಗ್ಗಿ ಹಾಕ್ಯಾರಲ್ಲ ಹೊಲ್ದಾಗೆಲ್ಲ, ಮತ್ತೆಲ್ಲರ ಇಸ್ಕೊಂಡಿರ್ತಾಳ. ಆಮೇಲೆ ಈಗೇನು ಬಿಡು, ಯಾರ ಮನೆ ಕೇಳಿದ್ರು ಕೊಡ್ತಾರಲ್ಲ, ಹಂಗಂತ ನನಗೂ ಲಕ್ಷ್ಯಕ್ಕೆ ಬಂದಿಬಿಡು. ಒಯ್, ಯಾರು ಬೇಡ ಅಂತಾರ? ಒಯ್ಯ ಎಷ್ಟು ಹಾಕೊಂಡಿರ್ತಾವ ಒಯ್. ಈಗ ಹೋಗ ಮುಂದೆ ಒಂದಿಷ್ಟು ಒಯ್ ತಿಂತವ. ನಾಷ್ಟ ಆತನ? ಇವತ್ತು ದೀಪ ದ್ವಾಸೆ ಹಾಕಿದ್ಲ, ದ್ವಾಸೆ ತಿಂದೆ. ಬಾ ನೀನು ತಿಂತಿ ನಡಿ, ಒಳ ನಡಿ, ದ್ವಾಸೆ ಹಾಕೊಡ್ತಾ ದೀಪ ತಿನ್ನಿ ಅಂತ. ಅಯ್ಯ ಲಕ್ಷ್ಮಕ್ಕ, ಮೊದಲ ನೀ ಏನಾರು ದ್ವಾಸೆ ಮಾಡ್ತೀನಿ ಮತ್ತು ಬಾ ಅಂದಿದ್ರ ನಾವು ಉಂಟಿದ್ದೆ ಇಲ್ಲವ. ಇಲ್ಲ, ಮನ್ಯಾಗ ನಿನ್ನೆ ರೊಟ್ಟಿದ್ವ, ಒಂದಿಷ್ಟು ರೊಟ್ಟಿ ಸಾರು ಹಾಕೊಂಡು ತಿಂದೆ. ಆ ಹುಡುಗಿಗೆ ಒಟ್ಟು ಅನ್ನ ಮಾಡಿ ಬಾಕ್ಸಿ ಕಟ್ಟಿ ತಿನ್ನಿಸ್ ಕಳ್ಸೀನಿ. ಆತ ನನ್ನ ಮಗ ಅಲ್ಲೇನೋ ಶಾಲ್ಯಾಗ ಕೊಡ್ತಾರ, ನಾವು ಅಲ್ಲೇ ಅಂತ ನಾವ ಹಂಗ ಒಂಚೂರು ತಿಂದ ಅಲ್ಲೇ ಉಣ್ತೀನಿ ಅಂತ ಹೋಗ್ಯಾನ. ಇನ್ನು ನನ್ನ ಗಂಡ ನಾನು ಆತಿಬ್ರು ನಿನ್ನೆ ರೊಟ್ಟಿನ ತಿಂದಿವಿ, ಆತನ ಹೋದ ಕೆಲ್ಸಕ್ಕೆ. ಹೌದನ್ನ? ಸರಿ. ಅಲ್ಲ ಎದಕ್ಕೆ ಈ ಕಡೆ ಬಂದಲ್ಲ? ಅದ ಲಕ್ಷ್ಮಕ್ಕ, ಅದೇನಂದ್ರ ಇದು ಆಕಿ ಕಲ್ಲವನ್ ಮಗ ಅದು ಪೇಟೆಗ ಇಂಜಿನಿಯರ್ ಓದ್ತಿದ್ದಿಲ್ಲನ, ಅವತ್ತು ಹಿಂಗೆ ಎಲ್ಲರ ಮುಂದನು ನನ್ನ ಮಗ ಯಾವ್ದೋ ಒಂದು ಪೇಟೆಗ ಹುಡುಗಿನ ಲವ್ ಮಾಡೋಣಂತ ಆಕಿನ ಮದುವೆ ಮಾಡ್ಕೋತ ನನಕತ್ತಾನ. ಅಂದದಕ್ಕೆ ನಾವು ಇವ ಪ್ಯಾಟರ್ನ್ ಹುಡುಗಿ ಬೇಸಲ್ ಬಿಡು ಅಂದ್ರೆ, ಇರ್ಲಿ ಬಿಡು ನನ್ನ ಮಗ ಇಷ್ಟಪಟ್ಟನ ಮಾಡ್ಕೊಳಕ ಅಂತಂದು ಹಿಂಗೆ ಅನ್ನಕತ್ತಾಳ. ಲವ್ ಮ್ಯಾರೇಜ್ ಮಾಡ್ತೀನಿ ಅಂದ್ಲು ಅಂತಂದು ನಿಮ್ಗೆ ಹೇಳಿದ್ದಿಲ್ಲ ಒಂದ್ಸಲ? ಕಲ್ಲವನ್ ಮಗಂದು ಗೊತ್ತಾತ್ ಬಿಡು. ಈಗ ಹೇಳ, ಏನಾತ? ಅಯ್ಯ ಆ ಹುಡುಗ ಏನ ಅದ ಯಾವ್ದ ಇದ್ರಾಗ ಸಹಿ ಮಾಡಿ ಮದ್ವೆ ಮಾಡ್ಕೊತಾರಂತಲ್ಲವ ಆಫೀಸ್ನಾಗ. ಅಲ್ಲಿ ಹೋಗಿ ಇಬ್ರು ಹುಡುಗ ಹುಡುಗಿ ಇಬ್ರು ಹೋಗಿ ಸಹಿ ಮಾಡಿ ಮದ್ವೆ ಮಾಡ್ಕೊಂಡು ಕೊಳ್ಳಾಗ ಒಂದೊಂದು ಹಾಕೊಂಡು ಮನಿ ಬಂದ್ಬಿಟ್ರ ಇವತ್ತು. ಏನ ಲಗ್ನ ಮಾಡ್ಕೊಂಡ ಬಂದ್ಬಿಟ್ರ? ಅಯ್ಯೋ ದೇವ್ರೆ, ಕಲ್ಲವೊಂದು ರೊಕ್ಕ ಖರ್ಚಾಗತ್ತೆ ಬಿಡು. ಇನ್ನೇನು ಮಂದಿಗೆ ಊಟ ಹಾಕ್ಸಂಗಿಲ್ಲ, ಇನ್ನೇನಿಲ್ಲ, ಹೆಂಗ ಲಗ್ನ ಆಗೇ ಬಿಟ್ಟತ್ತಲ್ಲ ಅಂತ ಗಪ್ನ ಕುಂದಿರ್ತಾಳ. ಮಗ ರೊಕ್ಕ ಉಳಿಸಿದ. ಮಗ ರೊಕ್ಕ ಉಳಿಸಿದ್ ಬಿಡು. ಆದ್ರಕ್ಕಿ ಆ ಹುಡುಗಿ ಯವ್ವ ಹುಡುಗನ್ ಕೊಟ್ಟಾಗ ಬಂದ್ರಲ್ಲ, ಊರಾಗ ಮಂದಿ ಎಲ್ಲ ನಿಂತು ನೋಡಕತ್ತಿದ್ರಂತ ನೋಡು. ಏನ ಅಷ್ಟು ಚಂದದಳ ಪ್ಯಾಟರ್ನ್ ಹುಡುಗಿ. ಇದ್ರು ಇದ್ದಾಳ ನಮ್ಮಂಗ ಹಳ್ಳಿ ಹಂಗ ಕಬಾರಿ ಇರಂಗಿರ್ತಾರನ. ಪ್ಯಾಟರ್ನ್ ಹುಡುಗಿ ಅಂದ್ರೆ ಚಂದ ಇರ್ತಾಳ ಮತ್ತೆ. ಅಯ್ಯ ಚಂದಕ್ ಮಣ್ಣ ಹಾಕ್ಲಿ, ಚಂದ ಇಲ್ಲ ಯವ್ವ ಆಕಿ ಅಂಗಿ. ಹೌದು, ಅದಕ್ಕೆ ಬಾಯ್ ತಕೊಂಡ್ ನೋಡತಾರ ಎಲ್ಲ ಊರಾಗ ಮಂದಿ. ಅಂಗಿ ಹಾಕೊಂಡ್ ಬಂದಾಳ. ಅಲ್ಲ ಲಗ್ನ ಅಂದ್ರೆ ಸೀರೆ ಉಟ್ಕೊಂಡ್ರೆ ಹಂಗಿಲ್ಲನ, ಅಂಗಿ ಹಾಕೊಂಡಿದ್ಲ? ಯವ್ವ ಲಕ್ಷ್ಮಕ್ಕ, ಅಂಗಿ ಹಾಕೊಂಡಾಳಂತ ಯವ್ವ. ಲಂಡನ್ ಅಂಗಿ, ತೋಳಿಲದ್ದು ಜಂಪರ್ ಆಟ ಹಾಕೊಂಡು ಬಂದಾಳಂತ, ಹೂವಿನಾರ ಕೊಳಸಿಗೆ ಹಾಕೊಂಡು. ಇದ್ರು ಇದ್ದಿತ್ತು ಪ್ಯಾಟರ್ನರಲ್ಲ, ಮತ್ತೆ ಅಲ್ಲಿ ಇದ್ರಂಗ ಇರ್ತಾಳ. ಅದು ಇಲ್ಲಿ ಬಂದು ಹೊಂದ್ಕೊಳ್ಳೋದು ಕಷ್ಟ ಐತ್ ಬಿಡ್ಲಿ ಆಕಿ. ಯವ್ವ ಅದು ಹೋಗಿ ಕಲ್ಲವನ್ ಕೈಯಾಗ. ಮತ್ತೆ ಮೊದ್ಲ ಪ್ಯಾಟಿ ಹುಡುಗಿ ಹೆಂಗಿರ್ತಾರ ಏನ್ ಗೊತ್ತಿಲ್ಲ. ಮಗ ಮಾಡ್ಕೊಂಡ್ರಕ್ಕಿನ್ನ ಮಾಡ್ಕೋತಿಲ್ಲ ಅಂದ್ರಲ್ಲ ಅಂತ ಹಠ ಮಾಡಿ ಮಾಡ್ಕೊಂಡನ. ಇನ್ನು ಇದು ಇಂಜಿನಿಯರ್ ಮಾಡ್ಯಾನಲ್ಲ, ಮತ್ತೇನ್ ಪ್ಯಾಟಿ ಗೀಟಿ ಎಲ್ಲ ಮನಿ ಮಾಡಿ ಕರ್ಕೊಂಡು ಹೋಗ್ತಾನ, ಏನ್ ಮಾಡ್ತಾನ ಗೊತ್ತಿಲ್ಲ ನೋಡು. ಅಲ್ಲಲ್ಲೇ ಪ್ಯಾಟಿ ಹುಡುಗಿ ಅಂತಿದೆ, ಇಲ್ಲಿ ಹೆಂಗೆ ಇರ್ತಾಳಕ್ಕೆ ಒಂದ್ ಕೆರೆ ಆಗತ್ತಾನ. ಮತ್ತೆ ಇಬ್ರು ನೌಕರಿ ಮಾಡ್ತಿದ್ದಾರೆ, ಅಲ್ಲೇ ಕರ್ಕೊಂಡು ಹೋಗ್ತಾರ ಅವ್ರ ಅತ್ತಿನ. ಏನವ ಲಕ್ಷ್ಮಕ್ಕ, ಇವತ್ತಿನ ದಣೆ ಅಂತ ಸೇರುವದ್ ಒಳಗೆ ಹೋಗ್ಯಾಳ, ಮುಂದೆ ಗೊತ್ತಾಗತ್ತ ಏನೈತೆ ಅಂತ. ಲಕ್ಷ್ಮಕ್ಕ, ಯವ್ವ ಈ ಪಂಕಜಕ್ಕನು ಇಲ್ಲೇ ಬಂದ್ಲ. ನಾನು ಆಕಿ ರೊಕ್ಕ ಕೊಡ್ಬೇಕಾಗಿತ್ತು, ಏನಂತಳ ಏನ. ಯವ್ವ ಇಲ್ಲೇ ಬಂದು ಸಿಕ್ಕೊಂಡೆ. 4-5 ದಿವಸದಿಂದ ಆತಕ್ಕಿ ಮನಿ ಮುಂದೆ ಅಡ್ಡಾಡಿದ್ದಿಲ್ಲ, ಹಂಗ ಹೆಂಗಂಗ ಮಾಡಿ ತಪ್ಪಿಸ್ಕೊಂಡು ಆಡಕತ್ತಿದ್ದೆ. ಯವ್ವ ಹಿಡ್ದ ಬಿಟ್ಲಲ್ಲ ಯವ್ವ, ಇವತ್ತಿಗೆ ಕೈಯಾಗ ಸಿಕ್ಕೊಂಡ್ಬಿಟ್ನಲ್ಲ ನಾನು. ಅಯ್ಯ ಬಾರ ಪಂಕಜಿ. ಅಜ್ಜಿ ನೀನು ಇಲ್ಲಿ ಅದು ಹೇಳವ, ಚಲೋನ ಆತ್ ಬಿಡು. ಅಲ್ಲ ನಿಮ್ಮ ಮನಿ ಅಂತಲೇ 4-5 ಬರೇ ಬಂದೆವ ನಾನು. ಹಂಗ ಅಲ್ಲಿ ನೀ ಕೆಲಸ ಮಾಡಲ್ಲೇ ಹೋಗೋರು ಎಲ್ಲಾರನು ಕೇಳಿ ನೀವು ವಿದ್ಯದಾವ ಅಂತಂದು ಅಲ್ಲ ರೊಕ್ಕ ಇಸ್ಕೊಳ್ ಮುಂದೆ ಎಂತ ಚಂದ ಬಂದು ಮನಿ ಬಂದು ಇಸ್ಕೊಂಡು ಹೋದವ. ಆಮೇಲೆ ನಮ್ಮ ಮನಿ ಮುಂದೆ ಸಹಿತ ಸಿಗಲೋಡು, ಬಾರಿ ಬಿಡವ, ರೊಕ್ಕ ಇಸ್ಕೊಂಡು ಮಳ್ಳಂಗೆ ಬರ್ತೀರಿ. ಆಮೇಲೆ ನೋಡು ನಾವು ನಿಮ್ಮ ಮನಿ ಮುಂದೆ ಅಡಿರ್ಬೇಕು. ನಾ ಅದಕ್ಕೆ ಕೊಡಲ್ಲ ಅಂದೆ. ಅವತ್ತು ಭಾಳ ಪರಿಸ್ಥಿತಿ ಗಂಭೀರ ಐತೆ ಅನ್ನೋದಕ್ಕೆ ಕೊಟ್ಟನವ. ಯಾರಿಗೆ ಆರಾಮಿದ್ದಿಲ್ಲ, ಈಗ ಆರಾಮಾಗ್ಯಾರನ? ಮತ್ತೆ ನಾನು ರೊಕ್ಕ ಕೊಡೋದು ಏನು ಮಾಡಿದಿ? ವಿಜಿ ಯಾರಿಗೆ ಆರಾಮಿದ್ದಿಲ್ಲ? ನನಗೊಂದು ಮಾತು ಹೇಳಿಲ್ಲಲ್ಲ. ಅದು ಲಕ್ಷ್ಮಕ್ಕ, ಅದೇನಂದ್ರ ಅಯ್ಯ ಈಕಿ ಗಂಡಗ ಮತ್ತೆ ಯಾರಿಗೆಲ್ಲ ಅದು ನಾನು ಮರ್ತ ಬಿಟ್ಟು ನೋಡು. ಈಕಿ ಗಂಡಗ ಅವತ್ತೇನ ವಾಂತಿ ಬೀದಿ ಹತ್ತಿ ದವಾಖಾನಿಗೆ ಕರ್ಕೊಂಡು ಹೋಗಂಗಾಗಿತ್ತಂತವ. ರೊಕ್ಕ ಇದ್ದಿಲ್ಲಂತ, ನಿಂತು ಬಿಡಕ್ಕಿಲ್ಲ, ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕು, ರೊಕ್ಕ ಕೊಡಂದ್ಲ. ಮತ್ತೆ ಪಾಪ ಇಂತ ಕಷ್ಟ ಬಂದು ಮೈ ಅಂತ ಬಂದು ಕೇಳಕತ್ತಾಳಂದ್ರೆ ಇಲ್ಲ ಅನ್ಬಾರ್ದು ಅಂತೇಳಿ 500 ರೂಪಾಯಿ ಕೊಟ್ಟಿನಿ. ಇನ್ನವರೆಗೂ ಅದ್ರ ಉಸಿರು ಎತ್ತುವಲ್ ನೋಡವ. ಹಿಂಗ್ ಮತ್ತೆ ಅಕ್ಕಿ ಮನಿ ಅಂತ ನೋಡಿ ಹೊಟ್ಟೆ ಸಿಗೋಳು ಕಣ್ ತಪ್ಪಿಸ್ಕೊಂಡು ನಡೆಯರ್ತಾಳ. ಏನ ಮಲ್ಲೇಶನ ವಾಂತಿ ಬೀದಿ ಆಗಿತ್ತ, ದವಾಖಾನಿಗೆ ಕರ್ಕೊಂಡು ಹೋಗೋಷ್ಟು ಅಂತದೇನಾಗಿತ್ತು ವಿಜಿ? ಒಂದ್ ಮಾತು ಹೇಳಿಲ್ಲಲ್ಲ ನನಗ. ಏನ್ ಲಕ್ಷ್ಮಕ್ಕ ನಿನಗೆ ಹೇಳಿಲ್ಲ? ಅಲ್ಲ ಏನಿದ್ರು ನಿನ್ ಮುಂದೆ ಮೊದ್ಲು ಹೇಳ್ತಿದ್ಲಲ್ಲ.
ಅಲ್ಲ ವಿಜಯ್, ಲಕ್ಷ್ಮಕ್ಕ ಯಾಕೆ ಹೇಳಿಲ್ಲ? ಅದ ಲಕ್ಷ್ಮಕ್ಕ ಹೇಳಿದ್ರೆ ಸುಮ್ಮನೆ ಬೇಸರ ಮಾಡ್ಕೊಂತಾಳ, ಹಂಗಾಗಿ ಹೇಳಿಲ್ಲ. ನಿನ್ ರೊಕ್ಕ ಕೊಡ್ತನವ. ಅದೇ ಹೇಳಿದ್ನಲ್ಲ, ಲಕ್ಷ್ಮಕ್ಕನ ಹೊಲ್ದಾಗ ದುಡಿಯಾಕತ್ತೀನಿ, ಒಟ್ಟು ಹೆಂಗಾರ ಮಾಡಿ ಕೂಸ್ ಕೊಡ್ತೀನಿ. ನಾನು ಎಲ್ಲಾರ ಊರು ಬಿಟ್ಟು ಹೋಗ್ತೀನಿ. ನಾನು ನೀನೇನವ ಪಂಕಜಕ್ಕ ಹಿಂಗ ಒಂದು ನಮ್ನಿ ಕುತ್ತಿ ಮ್ಯಾಗ ಕುಂತ ಕೇಳ್ದಂಗೆ ಕೇಳ್ತೀಯವ. ಅಲ್ಲ ನಿನಗೆ ನಾನೇನಾರ ಯಾವತ್ತರ ಸುಳ್ಳು ಹೇಳ್ತ ನಾನು? ರೊಕ್ಕ ಇದ್ರೆ ನನಗೆ ಯಾವಾಗ ಕೊಟ್ಬಿಡ್ತಿದ್ದೆ. ಬೇಕಿ ಲಕ್ಷ್ಮಕ್ಕನ್ ಕೇಳು, ದುಡ್ದು ಕೂಲಿ ಇನ್ನ ಆಕಿ ಕಡೆನ ಐತಿ, ಇಸ್ಕೊಂಡು ಯಾವಾಗ ಕೊಡ್ತಾಳ ಲಕ್ಷ್ಮಕ್ಕ ಒಂದಿನ ಕೊಡ್ತೀನಿ ಸುಮ್ಮನೆ. ಹೌದಾ? ಹೆಂಗೋ ನಾ ಬಂದಿದ್ದಲ್ಲ, ನಿನ್ ದುಡ್ದು ಲಕ್ಷ್ಮಕ್ಕನ ಕಡೆ ಐತಲ್ಲ, ಲಕ್ಷ್ಮಕ್ಕ ಈಗ ಕೂಲಿದು ರೊಕ್ಕ ಕೊಟ್ಬಿಡವ. ನನಗೆ ಅರ್ಜೆಂಟ್ ಹೊತ್ತು ಬೇಕಾಗಿತ್ತು ರೊಕ್ಕ, ಇಸ್ಕೊಂಡು ಹೋಗ್ಬಿಡ್ತೀನಿ, ಕೊಟ್ಬಿಡು. ಅಯ್ಯ ವಿಜಯ್, ಅಡ್ಬಿಟ್ಟಿ ನಿನ್ನೆ ಅಲ್ಲಂದ್ರೆ ಅಷ್ಟು ಕೂಲಿ ಇಸ್ಕೊಂಡು ಹೋಗಿದ್ದ. ಇಸ್ಕೊಂಡ ಅಲ್ಲ ವಿಜಯ್, ಇಸ್ಕೊಂಡು ಎಂತ ಮತ್ತೆ ಇಸ್ಕೊಂಡಿಲ್ಲ ಅಂತ ನನ್ ಮುಂದೆ ಹೇಳ್ತೀಯಲ್ಲ? ಅದ ನಿನ್ನೆ ಮೊನ್ನೆ ಅಚ್ಚಿ ಮನೆಗೆ ಇಸ್ಕೊಂಡಿದ್ದೆ, ಇವತ್ತಿನ ದಿನ ಇಸ್ಕೊಂಡಿಲ್ಲ. ಇವತ್ತು ನಾಳೆ ಹಿಂಗ ಉಳಿತೈತಲ್ಲ, ಅವಾಗ ತಂದು ಕೊಡ್ತೀನಿ. ಮನ್ಯಾಗ ಅಪ್ಪೂಟ ಸಂತಿ ಸಾಮಾನು ಇದ್ದಿದ್ದಿಲ್ಲ. ಮನ್ಯಾಗ ಹುಡುಗರು ಅದಾವು, ಓದಾವು, ಸಾಲಿಗೆ ಹೋಗವು, ತಿನ್ನವು, ಮತ್ತೆ ಏನಿದ್ದಿಲ್ಲವ. ನನಗೆ ನೋಡ್ರ ದುಡ್ದು ಬರೀ ಕುಡು ಬಂದು ಬರೀ ಬಾರಿಗಿಡ್ತಾನ. ಅದಕ್ಕೆ ಸಂತಿ ಸಾಮಾನು ತಂದಿದ್ನೆ. ಯವ್ವ ನಿನಗಿಲ್ಲ ಅನ್ನಂಗಿಲ್ಲ. ಈ ಸಲ ಲಕ್ಷ್ಮಕ್ಕಂದು ದುಡ್ದು ನಿನಗ ತಂದು ಕೊಟ್ಬಿಡ್ತೀನಿ. ಅಲ್ಲಿ ಏನೇನು ಅಕ್ಕಿ ರೊಕ್ಕ ಇಸ್ಕೊಳ್ದಿಲ್ಲ, ಹಂಗ ಹೆಂಗಾರ ಕೂಸಿಟ್ಟು ನಿನಗೆ ತಂದು ಕೊಟ್ಬಿಡ್ತೀನಿ. ಪಂಕಜಿ ಹೋಲ್ ಬಿಡ್ಲೆ, ಮತ್ತೆ ಗಂಡ ಹಂಗೆ ಮಾಡ್ತೈತೆ, ಇದ್ದದ್ರಾಗ ಹೊರ್ತು ಮತ್ತೆ ಮಕ್ಳು ಕೊಟ್ಟು ಏನೋ ಒಂದು ಮಾಡ್ತೈತಿ. ಎಲ್ಲಿ ತಗೋ, ಈ ಸಲ ಕೊಡ್ತಾ ತಗೋ. ಏನೋ ಲಕ್ಷ್ಮಕ್ಕ ನೀ ಹೇಳಿ ಅಂತಂದು ಓಕೆನವ. ನಮಗೂ 500 ರೂಪಾಯಿ ಕೊಟ್ಟಿವಂದ್ರೆ ಸುಮ್ಮನೆ ಬಡ್ಡಿ ಇಲ್ಲ ಏನಿಲ್ಲ. 500 ರೂಪಾಯಿಗೆ ಬಡ್ಡಿ ಎಷ್ಟು ಬರ್ತಿತ್ತು ಗೊತ್ತಾನ? ಬೇರೆ ಕಡೆ ಎಲ್ಲಾರು ಕೊಟ್ಟಿದ್ದಂದ್ರೆ ಅದು ನನ್ನ ಗಂಡನ ಕದ್ದು ಕೊಟ್ಟಿನಿ. ಯವ್ವ ಅದು 500 ರೂಪಾಯಿ ನಾನು ಕೂಡಿಸಿಟ್ಕೊಳಕಂದ್ರೆ ಎಷ್ಟು ದಿವಸದಿಂದ ರೊಕ್ಕ ಕೂಡಿಸಿ ಇಟ್ಕೊಂಡೋದ ರೊಕ್ಕ. ಈಗ ಮತ್ತೆ ನನ್ನ ಗಂಡಿಗೆ ಏನಾರು ಗೊತ್ತಾತಂದ್ರೆ ನಾನು ಏನಿಲ್ಲ ಹರಕ್ಕೆ ಕಾಲ್ ಮಾಡಿ ತೊಗೊಂಡು ಬಿಡ್ತಾನೆ. ಆಕೆ ನನ್ನ ಗಂಡು ಗೊತ್ತಿಲ್ಲದಂಗೆ ಕೊಟ್ಟಿನಿ ಗೊತ್ತಾನ? ಅದಕ್ಕೆ ಆಕಿನ ಇಷ್ಟು ಹುಡುಕಿ ಆಡಕತ್ತಿದ್ದೆ. ಯವ್ವ ವಿಜ್ಜಿ ನನಗೆ ಗೊತ್ತಿಲ್ಲ ನೋಡವ, ನೀನು ನಾನು ಹೆಂಗೆ ಕೊಟ್ಟಿನಿ, ನೀನು ಹಂಗೆ ವಾಪಸ್ ಕೊಟ್ಬಿಡು ನೋಡು. ಸುಮ್ಮನೆ ನಾನು ನಿನ್ನ ಮಕ್ಕ ಕೆಡಿಸೋದು ಚಲೋ ನೋಡು. ಆತ ಪಂಕಜಕ್ಕ, ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ಈ ಸಲ ಕೂಲಿ ಎಲ್ಲ ಲಕ್ಷ್ಮಕ್ಕನ ಅಂತ ತಿಳ್ಕೊಂಡು ಜಮಾ ಮಾಡಿ ಅಷ್ಟು ತಗೊಂಬಂದು ಸೀದಾ ಮನೆಗೆ ಬಂದು ನಿನ್ನ ಕೈಯಾಗ ಕೊಟ್ಟ ಬರ್ತೇನೆ ನೋಡ್ಬೇಕಿದ್ರೆ. ಆಯ್ತು ತಗೋ. ಅಡಿಬಿಟ್ಟಿ ಊರಡಿಬಿಟ್ಟಿ ಮಳ್ಳಿ ರೊಕ್ಕ ನೋಡ್ರ ಮನೆ ತುಂಬಾ ಇಟ್ಟಾಳ. ಎಲ್ಲಿಡ್ಲೆ ಅಂತಂದು ಹಂಗ ಹೊಟ್ಯಾರ ಗಂಡ ಹೆಂಡತಿ ಇಬ್ರು. ಮತ್ತೆ ಗಂಡನ ಕೊಂದು ರೊಕ್ಕ ಇಟ್ಕೊಂಡಿದ್ಲ ಅಂತ. ಏನ್ 500 ರೂಪಾಯಿ ಇವ್ರಿಗೇನು ದೊಡ್ಡ ಆಗದೇನು? ಸಮುದ್ರದ ನೀರ್ನಾಗ ಒಂದು ಗ್ಲಾಸ್ನಲ್ಲ ಒಂದು ಹನಿ ನೀರು ತಗದಂಗ ಎಷ್ಟು ಮಾಡ್ತಾವಳ ಬಬ್ಬಾಟ. ಅಲ್ಲಲ್ಲೇ ಅಡಿಬಿಟ್ಟಿ, ಅಲ್ಲ ಕೊಟ್ಟದನ್ನ ಕೇಳಕ್ ಬಂದ, ಕೊಟ್ಟದನ್ನ ವಾಪಸ್ ಕೊಡಬೇಕು. ನೀನು ಆಕಿಗೆ ವಾಪಸ್ ಬೈತಿಯಲ್ಲೇ. ಏನ್ ಮಾಡ್ಲಿ ಬಿಡ ಲಕ್ಷ್ಮಕ್ಕ, ಕೊಡ್ಬೇಕನ್ನೋದು ನನಗೇನಿರಲ್ಲ, ನಾನು ಕೊಡ್ಬೇಕನ್ನೋದ್ರಾಗ ಅದೀನಿ. ಅದು ಏನ್ ಮಾಡ್ಲಿ, ನಿನ್ನಂತೆಲ್ಲ ದುಡಿದು ಕೂಲಿ ರೊಕ್ಕ ತಗೊಂಡೋಕ್ಕಿನಲ್ಲ. ಮನ್ಯಾಗ ಕಿರಾಣಿ ಇರಂಗಿಲ್ಲವ, ಏನ್ ಇರಂಗಿಲ್ಲ ಮನ್ಯಾಗ. ಅಕ್ಕಿ ಬೇಳೆ ಎಣ್ಣೆ ಉಪ್ಪು ಖಾರ ಓಟು ಒತ್ತಟ್ಟಿ ಅಂತ ತರ್ಬೇಕ. ಅದು ತರಷ್ಟೊಟ್ಟಿಗೆ ಆ ರೊಕ್ಕ ನಿನ್ನ ಕೂಲಿ ಕೊಟ್ಟದ್ದು ಅದಕ್ಕೆ ಸರಿ ಹೋಗೇ ಬಿಡುತ್ತೆ. ಕೈಯಾಗ 1 ರೂಪಾಯಿ ಇರಲ್ಲ. ಅದು ನನ್ ಗಂಡ ಹಲ್ಕಟ್ಟಂದು ಬಡಿಯೋದನಲ್ಲ, ಅದು ನೀ ಕೊಟ್ಟು ಕೂಲಿನ ಸಾಸಿ ಜೀರಿಗೆ ಡಬ್ಬ್ಯಾಗ ಇಟ್ಟಿದ್ನವ. ಯಾವಾಗ ನೋಡ್ಕೊಂಡು ನನ್ನ ತಗೊಂಡು ಹೋಗಿ ಕುಡಿದು ಬಂದ್ಬಿಟ್ಟ. ಹಂಗಾಗಿ ಅವತ್ತು ಅಡಿಗೆ ಮಾಡಕ ಒಂದು ಕಾಳು ಇದ್ದಿದ್ದಿಲ್ಲ ಮನ್ಯಾಗ. ಅನಿವಾರ್ಯ ಆತ. ನಿನ್ ಕೇಳ್ಬೇಕು ಅನ್ಕೊಂಡೆ, ಅದ ಕೂಲಿ ಕೊಟ್ಟು ಕಳ್ಸಿದ್ದಿ. ಇನ್ನ ಹೆಂಗ್ ಕೇಳಪ್ಪ ಅಂತಂದು ಈಕಿನ ಪಂಕಜನ್ ಕೇಳಿದೆ. ಇಸ್ಕೊಂಡು ಕೊಡೋಣ ಅಂತಾನಿ, ಅದ್ರ ಕೈಯ ರೊಕ್ಕನ ಕೊಡುವಲ್ವ ಯವ್ವ. ಅದಕ್ಕೆ ಹಂಗಾಗಿ ಕೊಡಕ ಆಗೋಲ್ತು. ಮತ್ತೀಗ ಹೆಂಗ್ ಮಾಡ್ತಿ? ಮತ್ತೆ ಅಲ್ಲಿಗೆ ಸಾಲ್ವಲ್ತು ಅಂತಿದಿ, ಅಕ್ಕಿಗೂ ಕೊಡ್ಬೇಕಂತಿದಿ. ಈಗ ಹೆಂಗ್ ಮಾಡ್ತಿ? ಮತ್ತೆ ಮಾಡ್ತೀನಿ, ನನ್ನ ಗಂಡಗ್ ಮಾಡ್ತೀನಿ ಮೊದ್ಲು, ಆಮೇಲೆ ಪಂಕಜಿಗೆ ಕೊಡ್ತೀನಿ ರೊಕ್ಕನ. ಕೊಡು ಯಾಕೆ ಬೇಕು ಮತ್ತೆ ಮರ್ಯಾದೆ ಗಿಡ ಮಾನ್ಗಿಡ ನೋಡು. ಅಯ್ಯೋ ಚಿಚ್ಚಿ, ದನನೂ ಇಲ್ಲೇ ಕಟ್ಟಾರ. ಆ ಸಗಣಿ ವಾಸನಿ, ಉಚ್ಚಿ ವಾಸನಿ, ಯಪ್ಪ ಹೆಂಗಿರ್ಬೇಕೋ ದೇವ್ರೇ. ನೀಲಾ ಹಾ, ಇಲ್ಲೇನು ವಿಚಾರ ಮಾಡ್ಕೊಂತ ನಿಂತಿ? ಹಂಗಲ್ಲ, ಇಲ್ಲೆಲ್ಲ ಏನಪ್ಪ ಬಾಗಲ್ ಮುಂದೆ ದನ ಕಟ್ಟಿರಿ, ಎಷ್ಟು ಗಲೀಜ್ ಐತೆ. ಊರೇನು ಅಂತ ಪರಿ ಇದಿಲ್ಲ. ನಾನು ನೀವು ಇಂಜಿನಿಯರು, ಫಾಸ್ಟ್ ಆಗಿರುತ್ತಾ ಮನಿ ಹಿಂಗೆಲ್ಲ ಅನ್ಕೊಂಡೆ. ಆದ್ರೆ ಏನಪ್ಪ ಹಿಂಗೈತಿ ಮನಿ. ಅದಾ ಏನ್ ಮಾಡ್ಬೇಕು, ನಮ್ಮ ಅಪ್ಪ ಮತ್ತೆ ಹೊಲ ಇಲ್ಲ, ಸಾಲ ಮಾಡಿದ್ರು. ನನ್ನ ದುಡಿಮೆ ಎಲ್ಲ ಬರೀ ಸಾಲಕ್ಕ ಆಯ್ತು. ಹಿಂಗೋ ಒಂದ್ ಇದಾಗ ನಡೆಸ ನನ್ನ ಜೀವನ. ಒಂದ್ ಬರ್ತಾ ಮನೆ ಕಟ್ಟಿದ್ರೆ ಬರುತ್ತೆ. ಏನಂತಪ್ಪ, ಏನ ಅನ್ನಕತ್ತಾಳ ನಿನ್ನೇಂತಿ? ಅದಾ ಇಲ್ಲಿ ಬಾಗಿಲ್ ಮುಂದ ದನ ಎಲ್ಲ ಕಟ್ಟೈತಲ್ಲ, ಆಕಿಗೆ ಒಂಥರ ಆಗಕತ್ತೈತೆ, ಅದನ್ನ ಹೇಳಕತ್ತಿಲ್ಲ ಅಷ್ಟೇ. ಅದಕ್ಕೆ ಬಡ್ಕೊಂಡ್ಲ ಬೇಡ ನಿನಗೆ ಸಿಟನಕ್ಕಿ ಬೇಡ, ಆಕಿ ನಮಗೆ ಹೋಗಿ ಬರಂಗಿಲ್ಲ, ಬರಲ್ಲ ಅಂತ. ಏನೋ ದೊಡ್ಡದ ಲವ್ ಮಾಡೀನಿ, ಮಾಡ್ಕೊಂಡ್ರ ಆಕಿನ್ನ ಮಾಡ್ಕೊತಿಲ್ಲ, ಮಾಡ್ಕೊಲ್ಲಂದಲ್ಲ. ಅದಕ್ಕೆ ನಾನು ಸುಮ್ಮನೆ ಇನ್ನ ಮಂದಿ ಮುಂದೆ ಮರ್ಯಾದೆ ಮುಚ್ಕೋಬೇಕಂತೇಳಿ ನನ್ನ ಮಗ ಇಷ್ಟಪಟ್ಟನ. ಯಾಕೆ ಮಾಡ್ಕೊಬಿಡು ಅಂತಂದು ನಾನ ಮಾಡಕತ್ತೀನಿ ಅಂತ ಜಂಬ ಕೊಚ್ಕೊಂಡು ನೋಡ್ತೀನಿ. ಮತ್ತೆ ಈಗ ಹಿಂಗೆ ಮೂಗು ಮೊಸರು ಇತ್ತಿರತ್ತಲ್ಲ, ಏನೋ ಉಚ್ಚಿ ಬೆಳೆದು ಸಗಣಿ ಬೆಳೆದು ಮನ್ಯಾಗ ಅರಿವಿ ಒಗ್ಯಾಣವೆಲ್ಲ ಹೆಂಗೆ ಮಾಡ್ತಾಳೋ ಏನೋ ಸೊಸಿ ತಂದಿ ರೊಟ್ಟಿ ಅಂತ ನನ್ನ ಕೈಗಿಡ್ತಾಳಲ್ಲ, ಅದು ಗೊತ್ತಿಲ್ಲ. ಅಡಿಗೆ ಪಿಡಿಗೆ ಮಾಡಕ್ ಬರ್ತಾನೆ ಇಲ್ಲ ನಿನಗ? ಅಡಿಗೆನ ನಂಗೆ ಬರುತ್ತಾ. ಪಿಜ್ಜಾ, ನೂಡ್ಲ್ಸ್, ಮ್ಯಾಗಿ ಮಾಡ್ತೀನಿ. ಮ್ಯಾಗಿ ಅಂತೂ ಸೂಪರ್ ಮಾಡ್ತೀನಿ. 2 ನಿಮಿಷ ಸಾಕು, ಅಷ್ಟು ಜಲ್ದಿ ಅಡುಗೆ ಮಾಡ್ತೀನಿ. ಏನ್ಲ ಬಡ, ಏನನ್ನಕತ್ತಾಳಕಿ, ಏನಂತ ಹೇಳಲ್ಲ? ಅದು ಸಿಟಿ ಆಗಿ ತಿಂತಾರಲ್ಲ ಅದನ್ನ ಮಾಡ್ತಾ.
ಯವ್ವ ತಾಯಿ ಸಿಟಿಯಾಗಿಂದ ಏನು ನೀ ಮಾಡ್ತೀರಾ ಅದು ಇಲ್ಲಿ ಯಾ ಅಂಗಡಿಯಾಗೂ ಸಿಗಂಗಿಲ್ಲ. ಸಿಟಿಯಾಗ ಮಾಡಿದ ಇಲ್ಲಿ ಯಾರು ತಿನ್ನಂಗೂ ಇಲ್ಲ. ನಮಗ್ ಕಮ್ಮಗ ಬಿಸಿ ಬಿಸಿ ರೊಟ್ಟಿ, ಚೌಳಿಕಾಯಿ, ಎಣ್ಬದ್ನಿಕಾಯಿ, ಕೊರ ಜುಣಕಾಯಿ ಪಲ್ಯ ಹಿಂಗ ತಿಂದು ಕಾಳು ಪಾಳ ಎಲ್ಲ ತಿಂದು ಗಟ್ಟಿಯಾಗಿದ್ದಾರ ನಾವು. ಇಂಥವೆಲ್ಲ ನೀನು ಅದೇನೋ ನಮ್ಗೇನಂದಿಲ್ಲ ಅವೆಲ್ಲ ಆಗಲ್ಲ. ರೊಟ್ಟಿ ಪಟ್ಟಿ ಮಾಡ್ತಿ ಇಲ್ಲ ಮತ್ತೆ? ರೊಟ್ಟಿ ಅತ್ತಿ ನಂಗೆ ಬರಲ್ಲ. ಲೋ ಬಾಡೆ, ನಾನು ಏನದಿಲ್ಲ ವಯಸ್ಸಾತು ಮಾಡೋಕ್ಕಾಗಂಗಿಲ್ಲ, ನನಗೊಂದು 4 ಬಿಸಿ ರೊಟ್ಟಿ ಮಾಡ್ಕೊಡಂತ ಸೊಸಿನ ಕೇಳಿದೆ. ನೀ ನೋಡಿದ್ರೆ ವಾಪಸ್ ಅಕ್ಕಿಗೆ ಮಾಡ್ಬೇಕು ನಾನು ಅಂತಕ್ಕಿಂತ ತಂದಿರಲ್ಲ. ಏನು ಮಾಡಲಿ ನಾನು? ಯವ್ವ ಕಲಿತಾ ತಗೋಬಿ. ಅಲ್ಲ ಅಂತ ಸಿಟಿಯಾಗ ಸಾಲಿನ ಕಲ್ತಾಳಂತ ಇದೇನು ದೊಡ್ಡ ಸೊಟ್ಟ ಪುಟ್ಟ ಒಂದು ರೊಟ್ಟಿ ಪಲ್ಯ ಮಾಡೋದು ಹೇಳ್ಕೊಡು, ಕಲಿತಾಳ. ಆ ಸಾಲಿ ಕಲಿಯೋದು ಭಾಳ ಸುಲಭ. ಅಡಿಗೆ ಮಾಡೋದಂದ್ರೆ ಹಂಗ ಅಂತಿಕೊಂಡು ಬ್ರಹ್ಮ ವಿದ್ಯೆ ಅದ. ನೀವು ಹೇಳ್ಕೊಡ್ರಿ, ನಾ ಹಂಗೆ ಮಾಡ್ತೀನಿ. ನಿನಗೆ ಅದೊಂದು ಕಮ್ಮಿ ಇತ್ತು ನೋಡು. ಅಲ್ಲ ಸೊಸಿ ಬಂದು ನನಗೆ ದಿನಾ ಮುಂಜಾನೆ ಎದ್ದ ತಕ್ಷಣ ನನ್ನ ಕಾಲಿಗೆ ಬಿದ್ದು ಅತ್ತಿಯರ ನಿಮಗೆ ಚಾ ತರ್ಲೆ, ಕಾಫಿ ತರ್ಲೆ, ಆಮೇಲೆ ಅಡುಗೆ ಏನು ಮಾಡ್ರಿ, ನಾಷ್ಟ ಏನು ಮಾಡ್ರಿ ಅಂತ ಕೇಳಿ ಬಿಸಿ ಬಿಸಿ ನಾಷ್ಟ ಮಾಡಿ ಕೈಯಾಗ ತಂದಿಟ್ಟು ಮತ್ತೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಮಾಡ್ಕೊಂಬಂದು ತಿಂದು ಇನ್ನು ಮುಂದೆ ನಾನು ಸೊಸಿ ಬಂದ ಮೇಲೆ ಆರಾಮ್ ಜೀವನ ಕೈಬೇಕು. ಇಷ್ಟು ದಿವಸ ಹೊಲ್ದಾಗ ಮನ್ಯಾಗ ಮಾಡಿ ಮಾಡ್ಯಾನ ಓದ್ಸಕ ಪಡಬಾರ್ದು ಕಷ್ಟಪಟ್ಟಿದ್ದೆ. ಇನ್ನಾರ ಸೊಸಿ ಬಂದ ಮ್ಯಾಗ ನೆಮ್ಮದಿಲಿತ್ರ ತಿಂದು ಕಣ್ತುಂಬ ನಿದ್ದೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ನೀನೇನು ಮತ್ತೆ ಕಲಿಸ್ಬೇಕಂತ. ಅದು ಈ ನೋಡು ಪಾಟಿ ಮ್ಯಾಗ ಕುತ್ಕೊಂಡು ಕೈ ಹಿಡಿದು ಅಂತಂದು ಕಲ್ಸಾಕ. ಯವ್ವ ನಾನು ಈ ಕಲ್ಸೋದನ್ನ ಯಾರ ಉಣ್ಯಾಗ ನೋಡಿದ್ರೆ ನಗತಾರೆ. ಸಿಟಿ ಸಸಿ ಇರ್ಲಿ ಬಿಡು ಅಂತ ಮಾಡ್ಕೊಂಡ್ಲು. ಈಗ ನೋಡು ಅಡಿಗೆ ಮನೆಯಾಗ ಹಾಕಿ ಕಲ್ಸ ಬಳೆ ಬಂತು ಅಂತೇಳಿ ಏನೋ ನನ್ನ ಹಣೆ ಬರ. ಎಂತ ಮಗ ಜೋಡದ ಎಂತ ಸೊಸಿ ಜೋಡದ್ರ ನನ್ನ ಹಣೆ ಬರಕ್ಕ. ಏನ ಕಲ್ಲವ? ಅಯ್ಯವ್ವ ಸೊಸಿ ಇನ್ನ ಸೇರದ್ದು ಒಂದು ಕಾಲು ಒಳಗಿಟ್ಟ ಇನ್ನ ಒಂದು ಕಾಲು ಹೊರಗ ಐತಿ. ಆಗ ಜಗಳ ತೆಗದಿಯಲ್ಲ ಯವ್ವ. ಒಂದಿಟ್ಟು ಸೊಸಿ ಕೊಟ್ಟಾಗ ಹೊಂದ್ಕೊಂಡು ಬಾಳೆ ಮಾಡೋದು ಕಲಿ ಒಟ್ಟು. ಯವ್ವ ಹಡಿಬಿಟ್ಟಿರಿ ಎಲ್ಲ ಕಿವಿ ಓಣನವರು ನಮ್ಮನಿಗ ಇದ್ದಂಗ ಅದಾವು. ಏನ್ ಮಾತಾಡ್ತಾರ ಏನಿಲ್ಲ ಅಂತ. ನಿನ್ ಹೆಂಡತಿನ ಕರ್ಕೊಂಡು ಮೊದ್ಲು ಒಳಗಡಿ ಇಲ್ಲಾಂದ್ರೆ ಜಗಳ ಕತ್ತೀವಿ ಅಂತಂದು ಇಲ್ಲಾಬಾರ್ದು ಹುಟ್ಟಿಸ್ತಾರ. ಮೊದ್ಲ ಸಿಟಿ ಸೊಸೆ ಅಂತಂದು ಆಡ್ಕೊಳಕತ್ತಾರ. ಇನ್ನೇನೇನು ಹುಟ್ಟಿಸಿ ಆಡ್ಕೊಂತಾರ ಏನ. ನಡಿ ಒಳಗಡಿ. ನೋಡ್ದೇನೆ ಜಗಳ ಕತ್ತೀನಿ, ನಾನು ಬೇಕತ್ತೀನಿ, ಕಾಟ ಕೊಡ್ತಾಳ ಅತ್ತಿ ಅಂತ ನಾನೆಲ್ಲ ಅನ್ಸ್ಕೊಳಕ್ ಹೋಗ್ಲಿ. ನಡಿ ಒಳಗಡಿ. ನೀಲಾ ಬಾ ಒಳ ಬಾ. ಯಾವೇಕಿ? ಅಲ್ಲ ನಾನು ನನ್ನ ಸೊಸಿ ಕಡೆ ಜಗಳ ಕತ್ತೀನಿ ಅಂತಂದು ನೋಡಿದಕ್ಕೆ ಯಾಕೆ ಹಿಡಿಕೆ ನೋಡಿದ್ರೆ ಯಾ ಆಡ್ಬಿಟ್ಟಿ? ಅಯ್ಯ ಕಲ್ಲವ್ವ ನಾನಾ ತಗೋರ ಅಯ್ಯವ್ವ ರೇಣವ್ವ. ಏನ್ ನಾನೇನ್ ದನಿ ಗೊತ್ತಿರ್ಲಾರ್ದಷ್ಟು ಇದಾಗ್ಬಿಟ್ಟೆ. ನಾ ಸೊಸಿ ಬಂದ ಕೂಡಲೇ ಇದ್ದಿತ್ತು. ಮತ್ತೆ ಸೊಸಿ ಚಲೋ ದಿಂಪಾದಿಲ್ಲ ಅತ್ತೀರ ಅಂತ ಕರೀತಾಳ. ನಮ್ಮಂತಾರ ಅಂತ ನಿನ್ನ ಗೊತ್ತು ಸಿಗತ್ತೆ. ಹೋಲ್ ಬಿಡಯ್ಯವ್ವ ಜಗಳ ಬೇಡ, ಚಂದಾಗಿ ಒಟ್ಟು ಸೊಸಿ ಕೊಟ್ಟಾಗ ಅನ್ಸರ್ಸ್ಕೊಂಡು ಜೀವನ ಮಾಡು. ಹ್ಞೂನವ್ವ ಯವ್ವ ನಿನ್ನ ನೋಡಿ ಕಲಿಬೇಕು ಬಿಡು. ಸೊಸಿ ಕೊಟ್ಟ ನೀ ಹೆಂಗದಿಯಲ್ಲ ನಾನು ಹಂಗೆ ಕಲಿತೀನಿ.